ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ರುದ್ರ ಸಂಹಿತೆ. ತಾರಕಾಸುರನಿಂದ ಕಷ್ಟಕ್ಕೊಳಗಾದ ದೇವತೆಗಳು ಬ್ರಹ್ಮದೇವರಲ್ಲಿ ಮೊರೆ ಹೋದುದು. ಬ್ರಹ್ಮದೇವರು ಅವರಿಗೆ ಪಾರ್ವತಿಯೊಂದಿಗೆ ಶಿವನ ವಿವಾಹ ಮಾಡಲು ಪ್ರಯತ್ನಿಸುವಂತೆ ಆದೇಶ ಕೊಡುವುದು. ಸೂತ ಪುರಾಣಿಕರು ಹೇಳುತ್ತಾರೆ, ಅನಂತರ ನಾರದರು ಕೇಳಿದಾಗ ಪಾರ್ವತಿಯ ವಿವಾಹದ ಪ್ರಸಂಗವನ್ನು ವಿಸ್ತಾರವಾಗಿ ಹೇಳುತ್ತಾ, ಬ್ರಹ್ಮದೇವರು ತಾರಕಾಸುರನ ಉತ್ಪತ್ತಿ, ಅವನ ಉಗ್ರ ತಪಸ್ಸು, ಮನೋವಾಂಛಿತ ವರಪ್ರಾಪ್ತಿ ಹಾಗೂ ದೇವಾಸುರನನ್ನು ಗೆದ್ದು ಇಂದ್ರ ಪದವಿಯಲ್ಲಿ ಪ್ರತಿಷ್ಠಿತನಾದ ಕಥೆಯನ್ನು ಹೇಳಿದರು. ಬಳಿಕ ಬ್ರಹ್ಮದೇವರು ಹೇಳುತ್ತಾರೆ, ತಾರಕಾಸುರನು 3 ಲೋಕಗಳನ್ನು ತನ್ನ ವಶಪಡಿಸಿಕೊಂಡು ಸ್ವತಃ ಇಂದ್ರನಾದಾಗ ಅವನ ಎದುರಿಗೆ ಬೇರೆ ಯಾವ ಶಾಸಕನೂ ಉಳಿಯಲಿಲ್ಲ. ಅಜಿತೇಂದ್ರಿಯ ಅಸುರನು ತ್ರಿಭುವನದ ಏಕಮಾತ್ರ ಒಡೆಯನಾಗಿ ಅದ್ಭುತ ರೀತಿಯಿಂದ ರಾಜ್ಯವನ್ನು ನಡೆಸತೊಡಗಿದನು. ಅವನು ಸಮಸ್ತ ದೇವತೆಗಳನ್ನು ಹೊರಗೆ ಹಾಕಿ ಆ ಜಾಗದಲ್ಲಿ ದೈತ್ಯರನ್ನು ಸ್ಥಾಪಿಸಿದನು ಹಾಗೂ ವಿದ್ಯಾಧರ ಮೊದಲಾದ ದೇವಯೋನಿಗಳನ್ನು ಸ್ವಯಂ ತನ್ನ ಕೆಲಸಕ್ಕೆ ನೇಮಿಸಿಕೊಂಡನು. ಮುನಿಯೇ, ಅನಂತರ ತಾರಕಾಸುರನಿಂದ ತೊಂದರೆಗೊಳಗಾದ ಸಮಸ್ತ ದೇವತೆಗಳು ಅತ್ಯಂತ ವ್ಯಾಕುಲರಾಗಿ ಅನಾಥರಾಗಿ ನನಗೆ ಶರಣು ಬಂದರು. ಅವರೆಲ್ಲರೂ ಪ್ರಜಾಪತಿಯಾದ ನನಗೆ ವಂದಿಸಿ ಬಹಳ ಭಕ್ತಿಯಿಂದ ನನ್ನನ್ನು ಸ್ತುತಿ ಮಾಡಿ ತಮ್ಮ ದಾರುಣ ದುಃಖವನ್ನು ತಿಳಿಸಿ, ಪ್ರಭೋ, ನೀನೇ ನಮಗೆ ಗತಿಯಾಗಿರುವೆ, ನೀನೇ ನಮಗೆ ಧಾತ ಮತ್ತು ಉದ್ಧಾರಕನಾಗಿರುವೆ. ನಾವೆಲ್ಲ ದೇವತೆಗಳು ತಾರಕಾಸುರ ಎಂಬ ಅಗ್ನಿಯಲ್ಲಿ ಬೇಯುತ್ತಾ ದುಃಖಿತರಾಗಿದ್ದೇವೆ. ಸನ್ನಿಪಾತ ರೋಗದಲ್ಲಿ ಪ್ರಬಲ ಔಷಧಿಗಳು ನಿರ್ಬಲವಾಗುವಂತೆ ಅಸುರರು ನಮ್ಮ ಎಲ್ಲ ಕ್ರೂರ ಉಪಾಯಗಳನ್ನು ಬಲಹೀನರಾಗಿಸಿದ್ದಾರೆ. ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರದಿಂದಲೇ ನಮ್ಮ ವಿಜಯದ ಆಶೆ ಅವಲಂಬಿತವಾಗಿದೆ. ಆದರೆ ಅದು ಕೂಡ ಅವನ ಕಂಠದ ಮೇಲೆ ಕುಂಠಿತವಾಗಿದೆ. ಅವನ ಕತ್ತಿನ ಮೇಲೆ ಬಿದ್ದು ಅದು ಆ ಅಸುರನಿಗೆ ಹೂವಿನ ಮಾಲೆಯನ್ನು ತೊಡಿಸಿದಂತೆ ಆಗಿತ್ತು. ಮುನಿಯೇ, ದೇವತೆಗಳ ಮಾತನ್ನು ಕೇಳಿ ನಾನು ಅವರೆಲ್ಲರಿಗೂ ಸಮಯೋಚಿತ ಮಾತುಗಳನ್ನು ಹೇಳಿದೆ. ದೇವತೆಗಳಿರ, ನನ್ನ ವರದಾನದಿಂದಲೇ ದೈತ್ಯ ತಾರಕಾಸುರನು ಇಷ್ಟೊಂದು ಬೆಳೆದಿರುವನು. ಆದ್ದರಿಂದ ನನ್ನ ಕೈಯಿಂದಲೇ ಅವನ ವಧೆಯು ಉಚಿತವಾಗಲಾರದು. ಯಾರಿಂದ ಪಾಲಿತನಾಗಿ ದೊಡ್ಡವನಾಗಿರುವನೋ ಅವನಿಂದಲೇ ವಧೆಯಾಗುವುದು ಯೋಗ್ಯವಲ್ಲ. ವಿಷದ ವೃಕ್ಷವಾಗಿದ್ದರೂ ಸ್ವತಃ ನೀರು ಹಾಕಿ ಬೆಳೆಸಿದವನೇ ಕಡಿದು ಹಾಕುವುದು ಉಚಿತವಲ್ಲ. ನಿಮ್ಮೆಲ್ಲರ ಕಾರ್ಯವನ್ನು ಮಾಡಲು ಭಗವಾನ್ ಶಂಕರನೇ ಯೋಗ್ಯನಾಗಿದ್ದಾನೆ. ಆದರೆ ಅವನು ನೀವು ಹೇಳಿದರೂ ಆ ಅಸುರನನ್ನು ಎದುರಿಸಲಾರನು. ತಾರಕ ದೈತ್ಯನು ಸ್ವತಃ ತನ್ನ ಪಾಪದಿಂದಲೇ ನಾಶವಾಗುವನು. ನಾನು ಉಪದೇಶಿಸಿದಂತೆ ನೀವು ಮಾಡಿರಿ. ನನ್ನ ವರದ ಪ್ರಭಾವದಿಂದ ನಾನು ತಾರಕಾಸುರನನ್ನು ವಧಿಸಲಾರೆನು. ಭಗವಾನ್ ವಿಷ್ಣುವು ವಧಿಸಲಾರನು. ಭಗವಾನ್ ಶಂಕರನು ಅವನನ್ನು ವಧಿಸಲಾರನು. ಬೇರೆ ಯಾವ ವೀರನು ಅಥವಾ ಎಲ್ಲ ದೇವತೆಗಳು ಸೇರಿದರೂ ಅವನನ್ನು ಕೊಲ್ಲಲಾರರು. ಇದನ್ನು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ. ದೇವತೆಗಳಿರ, ಶಿವನ ವೀರ್ಯದಿಂದ ಉತ್ಪನ್ನನಾದ ಪುತ್ರನೇ ತಾರಕ ದೈತ್ಯನನ್ನು ವಧಿಸಬಲ್ಲನು, ಬೇರೆ ಯಾರೂ ಅಲ್ಲ. ಸುರಶ್ರೇಷ್ಠರೇ, ಇದಕ್ಕಾಗಿ ನಾನು ತಿಳಿಸುವ ಉಪಾಯವನ್ನು ಮಾಡಿರಿ. ಮಹಾದೇವನ ಕೃಪೆಯಿಂದ ಆ ಉಪಾಯವು ಖಂಡಿತವಾಗಿ ಸಿದ್ಧವಾಗಬಹುದು. ಹಿಂದೆ ದಕ್ಷಕನ್ಯೆ ಸತಿಯು ದಕ್ಷಯಜ್ಞದಲ್ಲಿ ತನ್ನ ಶರೀರವನ್ನು ತ್ಯಜಿಸಿದ ಅವಳೇ ಈಗ ಹಿಮಾಲಯ ಪತ್ನಿ ಮೇನೆಯ ಗರ್ಭದಿಂದ ಪ್ರಕಟಳಾಗಿರುವಳು. ಈ ಮಾತು ನಿಮಗೂ ತಿಳಿದೇ ಇದೆ. ಮಹಾದೇವನು ಆ ಕನ್ಯೆಯನ್ನು ಪಾಣಿಗ್ರಹಣವನ್ನು ಅವಶ್ಯ ಮಾಡುವನು. ಆದರೂ ದೇವತೆಗಳಿರ, ನೀವು ಸ್ವತಃ ಇದಕ್ಕಾಗಿ ಮೇನಕಾ ಕುಮಾರಿ ಪಾರ್ವತಿಯಲ್ಲಿ ಭಗವಾನ್ ಶಂಕರನು ಗರ್ಭಾದಾನ ಮಾಡುವಂತೆ ಪ್ರಯತ್ನಿಸಿರಿ. ಭಗವಾನ್ ಶಂಕರನು ಊರ್ಧ್ವರೇತಸ್ಕನಾಗಿದ್ದಾನೆ. ಅವನ ವೀರ್ಯವನ್ನು ಸ್ಖಲಿತಗೊಳಿಸುವುದರಲ್ಲಿ ಕೇವಲ ಪಾರ್ವತಿಯೇ ಸಮರ್ಥಳಾಗಿದ್ದಾಳೆ. ಬೇರೆ ಯಾವ ಅವಲಿಯೂ ತನ್ನ ಶಕ್ತಿಯಿಂದ ಹೀಗೆ ಮಾಡಲಾರಳು. ಗಿರಿರಾಜನ ಪುತ್ರಿ ಆ ಪಾರ್ವತಿಯು ಈಗ ಯುವಾವಸ್ಥೆಯಲ್ಲಿ ಪ್ರವೇಶಿಸಿರುವಳು ಮತ್ತು ಹಿಮಾಲಯದ ಮೇಲೆ ತಪಸ್ಸಿನಲ್ಲಿ ತೊಡಗಿದ್ದು ಮಹಾದೇವನ ಸೇವೆಯನ್ನು ಪ್ರತಿದಿನವೂ ಮಾಡುತ್ತಾ ಇರುವಳು. ತಂದೆಯಾದ ಹಿಮವಂತನು ಹೇಳಿರುವುದರಿಂದ ಕಾಳಿ ಶಿವೆಯು ತನ್ನ 2 ಸಖಿಯರೊಂದಿಗೆ ಧ್ಯಾನಪರಾಯಣ ಪರಮೇಶ್ವರ ಶಿವನನ್ನು ಆ ಗ್ರಹದಿಂದ ಸೇವೆ ಮಾಡುತ್ತಿರುವಳು. 3 ಲೋಕಗಳಲ್ಲಿ ಅತ್ಯಂತ ಸುಂದರಿ ಪಾರ್ವತಿಯು ಶಿವನ ಮುಂದೆಯೇ ಇದ್ದು ಪ್ರತಿದಿನ ಅವನನ್ನು ಪೂಜಿಸುತ್ತಿದ್ದರೂ ಧ್ಯಾನಮಗ್ನ ಮಹೇಶ್ವರನು ಧ್ಯಾನಹೀನ ಸ್ಥಿತಿಗೆ ಬರುವುದೇ ಇಲ್ಲ. ಅರ್ಥಾತ್ ಧ್ಯಾನವನ್ನು ಭಂಗಗೊಳಿಸಿ ಪಾರ್ವತಿಯನ್ನು ನೋಡುವ ವಿಚಾರ ಅವನ ಮನಸ್ಸಿಗೆ ಬರಲಿಲ್ಲ. ದೇವತೆಗಳಿರ, ಚಂದ್ರಶೇಖರ ಶಿವನು ಕಾಳಿಯನ್ನು ತನ್ನ ಭಾರ್ಯೆಯಾಗಿಸಿಕೊಳ್ಳಲು ಇಚ್ಛಿಸುವಂತೆ ನೀವು ಶೀಘ್ರವಾಗಿ ಪ್ರಯತ್ನಿಸಿರಿ. ನಾನು ಆ ದೈತ್ಯನ ಬಳಿಗೆ ಹೋಗಿ ತಾರಕಾಸುರನನ್ನು ಕೆಟ್ಟ ಹಠದಿಂದ ದೂರವಾಗಿಸುವಂತೆ ಪ್ರಯತ್ನಿಸುವೆನು. ಆದ್ದರಿಂದ ಈಗ ನೀವೆಲ್ಲರೂ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಿರಿ. ನಾರದನೇ, ದೇವತೆಗಳಲ್ಲಿ ಹೀಗೆ ಹೇಳಿ ನಾನು ಕೂಡಲೇ ತಾರಕಾಸುರನನ್ನು ಭೇಟಿಯಾಗಿ ಪ್ರೇಮದಿಂದ ಅವನಲ್ಲಿ ಹೀಗೆಂದೆನು, ತಾರಕನೇ, ಈ ಸ್ವರ್ಗವು ನಮ್ಮ ತೇಜದ ಸಾರತತ್ವವಾಗಿದೆ.
ಆದರೆ ನೀನು ಇಲ್ಲಿಯ ರಾಜ್ಯವನ್ನು ಪಾಲಿಸುತ್ತಿರುವೆ. ನೀನು ಮಾಡಿದ ಉತ್ತಮ ತಪಸ್ಸಿಗಿಂತಲೂ ಹೆಚ್ಚು ಬಯಸುತ್ತಿರುವೆ. ನಾನು ಇದರಿಂದ ನಿನಗೆ ಸಣ್ಣದಾದ ವರವನ್ನೇ ಕೊಟ್ಟಿದ್ದೆ. ಸ್ವರ್ಗದ ರಾಜ್ಯವನ್ನು ಎಂದೂ ಕೊಟ್ಟಿರಲಿಲ್ಲ. ಅದಕ್ಕಾಗಿ ನೀನು ಸ್ವರ್ಗವನ್ನು ಬಿಟ್ಟು ಪೃಥ್ವಿಯಲ್ಲಿ ರಾಜ್ಯವನ್ನಾಡು. ಅಸುರ ಶ್ರೇಷ್ಠನೇ, ದೇವತೆಗಳಿಗೆ ಯೋಗ್ಯವಾದ ಎಲ್ಲ ಕಾರ್ಯಗಳು ನಿನಗೆ ಅಲ್ಲೇ ಸುಲಭವಾಗುವುವು. ಇದರಲ್ಲಿ ಬೇರೆ ಏನನ್ನೂ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಹೀಗೆ ಹೇಳಿ ಆ ಅಸುರನನ್ನು ಸಮಜಾಯಿಸಿ ನಾನು ಶಿವೆ ಮತ್ತು ಶಿವರನ್ನು ಸ್ಮರಿಸುತ್ತಾ ಅಲ್ಲಿಂದ ಕಣ್ಮರೆಯಾದೆ. ತಾರಕಾಸುರನು ಸ್ವರ್ಗವನ್ನು ಬಿಟ್ಟು ಭೂತಳಕ್ಕೆ ಬಂದು ಶೋಣಿತಪುರದಲ್ಲಿ ನೆಲೆಸಿ ರಾಜ್ಯವನ್ನಾಳತೊಡಗಿದನು. ಬಳಿಕ ದೇವತೆಗಳೆಲ್ಲರೂ ನನ್ನ ಮಾತನ್ನು ಕೇಳಿ ನನ್ನನ್ನು ವಂದಿಸಿ ಇಂದ್ರನೊಂದಿಗೆ ಸಂತೋಷವಾಗಿ ಸ್ವರ್ಗಲೋಕಕ್ಕೆ ತೆರಳಿದರು. ಅಲ್ಲಿಗೆ ಹೋಗಿ ಪರಸ್ಪರ ವಿಚಾರ ವಿನಿಮಯ ಮಾಡಿ ಅವರೆಲ್ಲರೂ ಇಂದ್ರನಲ್ಲಿ ಹೇಳಿದರು, ದೇವೇಂದ್ರನೇ, ಬ್ರಹ್ಮದೇವರು ಹೇಳಿದಂತೆ ಶಿವನಿಗೆ ಶಿವೆಯಲ್ಲಿ ಹೇಗಾದರೂ ಕಾಮ ಮೂಲಕ ಅಭಿರುಚಿ ಉಂಟಾಗುವಂತೆ ನೀನು ಪ್ರಯತ್ನ ಮಾಡಬೇಕು. ಹೀಗೆ ದೇವೇಂದ್ರನಲ್ಲಿ ಎಲ್ಲ ವೃತ್ತಾಂತವನ್ನು ನಿವೇದಿಸಿಕೊಂಡು ಆ ದೇವತೆಗಳೆಲ್ಲರೂ ಪ್ರಸನ್ನತೆಯಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ಶಿವನನ್ನು ಮೋಹಗೊಳಿಸಲು ಇಂದ್ರನ ಅಪ್ಪಣೆಯಂತೆ ಮನ್ಮಥನು ಹೊರಡುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ದೇವತೆಗಳು ತೆರಳಿದ ಬಳಿಕ ದುರಾತ್ಮನಾದ ತಾರಕಾಸುರನಿಂದ ಪೀಡಿತನಾದ ಇಂದ್ರನು ಕಾಮದೇವನನ್ನು ಸ್ಮರಿಸಿದನು. ಕಾಮದೇವನು ಕೂಡಲೇ ಅಲ್ಲಿಗೆ ಬಂದನು. ಆಗ ದೇವೇಂದ್ರನು ಮಿತ್ರತೆಯ ಧರ್ಮವನ್ನು ಅರುಹಿ ಕಾಮನಲ್ಲಿ ಹೇಳುತ್ತಾನೆ, ಮಿತ್ರನೇ, ಕಾಲವಶದಿಂದ ನನ್ನ ಮೇಲೆ ಅಸಾಧ್ಯವಾದ ದುಃಖವು ಬಂದೆರಗಿದೆ. ಅದನ್ನು ನೀನಲ್ಲದೆ ಬೇರೆ ಯಾರೂ ನಿವಾರಿಸಲಾರರು. ದಾತೃವಿನ ಪರೀಕ್ಷೆ ದುರ್ಭಿಕ್ಷದಲ್ಲಿ, ಶೂರನ ಪರೀಕ್ಷೆ ರಣಭೂಮಿಯಲ್ಲಿ, ಮಿತ್ರನ ಪರೀಕ್ಷೆ ಆಪತ್ಕಾಲದಲ್ಲಿ, ಹಾಗೂ ಸ್ತ್ರೀಯರ ಕುಲದ ಪರೀಕ್ಷೆ ಪತಿಯು ಅಸಮರ್ಥನಾದಾಗ ಆಗುವುದು. ಅಯ್ಯ, ಸಂಕಟ ಬಂದಾಗ ವಿನಯದ ಪರೀಕ್ಷೆ ಆಗುತ್ತದೆ ಮತ್ತು ಪರೋಕ್ಷದಲ್ಲಿ ಸತ್ಯ ಹಾಗೂ ಉತ್ತಮ ಸ್ನೇಹದ ಪರೀಕ್ಷೆ ಆಗುವುದು. ಇಲ್ಲದಿದ್ದರೆ ಇಲ್ಲ. ಇದನ್ನು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ. ಧಾತು ಪರೀಕ್ಷಾ ದುರ್ಭಿಕ್ಷೆ ರಣೇ ಶೂರಸ್ಯ ಜಾಯತೆ. ಆಪತ್ಕಾಲೇ ತು ಮಿತ್ರಸ್ಯ ಶಕ್ತೋ ಸ್ತ್ರೀಣಾಂ ಕುಲಸ್ಯ ಹಿ. ವಿನತೆ ಸಂಕಟೆ ಪ್ರಾಪ್ತೆ ವಿತತಸ್ಯ ಪರೋಕ್ಷತಃ ಸುಸ್ನೇಹಸ್ಯ ತಥಾ ತಾತ ನಾನ್ಯಥಾ ಸತ್ಯಮೀರಿತಂ. ಮಿತ್ರವರನೇ, ಈಗ ನನ್ನ ಮೇಲೆ ಬಂದ ವಿಪತ್ತು ಬೇರೆ ಯಾರಿಂದಲೂ ನಿವಾರಣೆಯಾಗದು. ಆದ್ದರಿಂದ ಇಂದು ನಿನ್ನ ಪರೀಕ್ಷೆಯಾಗುವುದು. ಈ ಕಾರ್ಯವು ಕೇವಲ ನನಗಾಗಿಯೇ ಹಾಗೂ ನನಗೆ ಸುಖ ಕೊಡುವುದು ಎಂಬ ಮಾತಲ್ಲ, ಅಂದರೆ ಸಮಸ್ತ ದೇವತೆಗಳ ಕಾರ್ಯವಾಗಿದೆ. ಇದರಲ್ಲಿ ಸಂಶಯವೇ ಇಲ್ಲ. ಇಂದ್ರನ ಮಾತನ್ನು ಕೇಳಿ ಮನ್ಮಥನು ಮುಗುಳ್ನಕ್ಕು ಪ್ರೇಮಪೂರ್ವಕ ಗಂಭೀರವಾಗಿ ನುಡಿದನು. ಕಾಮದೇವನು ಹೇಳುತ್ತಾನೆ, ದೇವೇಂದ್ರನೇ, ನೀನು ಹೀಗೇಕೆ ಮಾತನಾಡುತ್ತಿರುವೆ? ನಾನು ನಿನಗೆ ಉತ್ತರಿಸುತ್ತಿಲ್ಲ, ನಿವೇದಿಸಿಕೊಳ್ಳುವೆನು. ಜಗತ್ತಿನಲ್ಲಿ ಉಪಕಾರಿ ಮಿತ್ರನು ಯಾರು ಮತ್ತು ಕೃತ್ರಿಮನು ಯಾರು ಎಂಬುದನ್ನು ಸ್ವತಃ ನೋಡುವ ವಸ್ತುವಾಗಿದೆ, ಹೇಳುವ ಮಾತಲ್ಲ. ಸಂಕಟ ಸಮಯದಲ್ಲಿ ಹೆಚ್ಚು ಮಾತನಾಡುವವನು ಏನು ಕೆಲಸ ಮಾಡಬಲ್ಲನು? ಹೀಗಿದ್ದರೂ ಮಹಾರಾಜನೇ, ಒಡೆಯನೇ, ನಾನು ಹೇಳುವುದನ್ನು ಕೇಳು. ಮಿತ್ರನೇ, ನಿನಗೆ ಯಾರಾದರೂ ಶತ್ರುಗಳಿದ್ದರೆ ಅವನನ್ನು ನಾನು ತಪಸ್ಸಿನಿಂದ ಭ್ರಷ್ಟಗೊಳಿಸುವೆನು. ಬುದ್ಧಿವಂತನಾದವನು ಯಾರಿಂದ ಯಾವ ಕಾರ್ಯ ಪೂರ್ಣಗೊಳ್ಳುವುದೋ ಅವನನ್ನೇ ಅದಕ್ಕೆ ನಿಯೋಜಿಸಬೇಕು. ನನಗೆ ಯೋಗ್ಯವಾದ ಕಾರ್ಯವನ್ನು ಒಪ್ಪಿಸು. ಬ್ರಹ್ಮದೇವರು ಹೇಳುತ್ತಾರೆ, ಕಾಮದೇವನ ಈ ಮಾತನ್ನು ಕೇಳಿ ಇಂದ್ರನು ಸಂತಸಗೊಂಡನು. ಕಾಮಿನಿಯರಿಗೆ ಸುಖ ಕೊಡುವಂತಹ ಕಾಮನಿಗೆ ಪ್ರಣಾಮ ಮಾಡಿ ಅವನಲ್ಲಿ ಇಂತೆಂದನು. ಇಂದ್ರನು ಹೇಳುತ್ತಾನೆ, ಅಯ್ಯ ಮನೋಭವನೇ, ನಾನು ಮನಸ್ಸಿನಲ್ಲಿ ಎಣಿಸಿಕೊಂಡ ಕಾರ್ಯವನ್ನು ಸಿದ್ಧಗೊಳಿಸುವುದರಲ್ಲಿ ನೀನೇ ಸಮರ್ಥನಾಗಿರುವೆ. ಬೇರೆ ಯಾರಿಂದಲೂ ಈ ಕಾರ್ಯವು ಆಗುವ ಸಂಭವವಿಲ್ಲ. ಮಿತ್ರವರನೇ, ಮನ್ಮಥನೇ, ಯಾವುದಕ್ಕಾಗಿ ನಿನ್ನ ಸಹಯೋಗವನ್ನು ಅಪೇಕ್ಷಿಸುತ್ತಿರುವೆನೋ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತೇನೆ ಕೇಳು. ತಾರಕನೆಂಬ ಪ್ರಸಿದ್ಧ ದೈತ್ಯನು ಬ್ರಹ್ಮದೇವರಿಂದ ಅದ್ಭುತ ವರವನ್ನು ಪಡೆದು ಅಜೇಯನಾಗಿದ್ದಾನೆ ಹಾಗೂ ಎಲ್ಲರಿಗೂ ದುಃಖವನ್ನು ಕೊಡುತ್ತಿರುವನು. ಅವನು ಇಡೀ ಜಗತ್ತನ್ನು ಪೀಡಿಸುತ್ತಿರುವನು. ಅವನಿಂದ ಪದೇ ಪದೇ ಧರ್ಮದ ನಾಶವಾಗುತ್ತಾ ಇದೆ. ಆದ್ದರಿಂದ ಎಲ್ಲ ದೇವತೆಗಳು ಮತ್ತು ಎಲ್ಲ ಋಷಿಗಳು ದುಃಖಿತರಾಗಿದ್ದಾರೆ. ಮೊದಲಿಗೆ ದೇವತೆಗಳೆಲ್ಲರೂ ಅವನೊಂದಿಗೆ ಪೂರ್ಣ ಶಕ್ತಿಯಿಂದೊಡಗೂಡಿ ಯುದ್ಧ ಮಾಡಿದ್ದರು. ಆದರೆ ಎಲ್ಲರ ಅಸ್ತ್ರಶಸ್ತ್ರಗಳು ನಿಷ್ಫಲವಾದವು. ವರುಣನ ಪಾಶವು ವ್ಯರ್ಥವಾಯಿತು. ಅದರಿಂದ ಎಲ್ಲ ದೇವತೆಗಳು ಮತ್ತು ಎಲ್ಲ ಋಷಿಗಳು ದುಃಖಿತರಾಗಿದ್ದಾರೆ. ಮೊದಲಿಗೆ ದೇವತೆಗಳೆಲ್ಲರೂ ಅವನೊಂದಿಗೆ ಪೂರ್ಣ ಶಕ್ತಿಯಿಂದೊಡಗೂಡಿ ಯುದ್ಧ ಮಾಡಿದ್ದರು. ಆದರೆ ಎಲ್ಲರ ಅಸ್ತ್ರಶಸ್ತ್ರಗಳು ನಿಷ್ಫಲವಾದವು. ವರುಣನ ಪಾಶವು ವ್ಯರ್ಥವಾಯಿತು. ಶ್ರೀಹರಿಯ ಸುದರ್ಶನವು ಸಫಲವಾಗಲಿಲ್ಲ. ಶ್ರೀ ವಿಷ್ಣುವು ಅವನ ಮೇಲೆ ಪ್ರಯೋಗಿಸಿದ ಸುದರ್ಶನವು ಕುಂಠಿತವಾಯಿತು. ಬ್ರಹ್ಮದೇವರು ಮಹಾಯೋಗೀಶ್ವರ ಭಗವಾನ್ ಶಂಭುವಿನ ವೀರ್ಯದಿಂದ ಹುಟ್ಟಿದ ಬಾಲಕನಿಂದ ಈ ದುರಾತ್ಮ ದೈತ್ಯನ ಮೃತ್ಯುವನ್ನು ತಿಳಿಸಿರುವನು.
ಈ ಕಾರ್ಯವನ್ನು ನೀನು ಪ್ರಯತ್ನಪೂರ್ವಕ ಮಾಡಬೇಕು. ಮಿತ್ರವರನೇ, ಅವನು ಹುಟ್ಟಿದಾಗ ದೇವತೆಗಳಾದ ನಮಗೆ ಬಹಳ ಸುಖ ಸಿಗಬಹುದು. ಭಗವಾನ್ ಶಂಭುವು ಗಿರಿರಾಜ ಹಿಮಾಲಯದಲ್ಲಿ ಉತ್ತಮ ತಪಸ್ಸಿನಲ್ಲಿ ತೊಡಗಿರುವನು. ಅವನು ನಮಗೂ ಪ್ರಭುವಾಗಿದ್ದಾನೆ. ಕಾಮಕ್ಕೆ ವಶನಲ್ಲ, ಸ್ವತಂತ್ರ ಪರಮೇಶ್ವರನಾಗಿರುವನು. ಗಿರಿರಾಜ ನಂದಿನಿ ಪಾರ್ವತಿಯು ತಂದೆಯ ಆಜ್ಞೆಯಂತೆ ತನ್ನ ಇಬ್ಬರು ಸಖಿಯರೊಂದಿಗೆ ಅವನ ಬಳಿಯಲ್ಲೇ ಇದ್ದು ಅವನ ಸೇವೆ ಮಾಡುತ್ತಿರುವಳು. ಆಕೆಯ ಈ ಪ್ರಯತ್ನವು ಮಹಾದೇವನನ್ನು ಪತಿಯಾಗಿ ಪಡೆಯುವುದಕ್ಕಾಗಿಯೇ ಇದೆ. ಆದರೆ ಭಗವಾನ್ ಶಿವನು ತನ್ನ ಮನಸ್ಸನ್ನು ಸಂಯಮ ನಿಯಮದಿಂದ ವಶದಲ್ಲಿರಿಸಿಕೊಂಡಿರುವನು. ಮನ್ಮಥನೇ, ಹೇಗಾದರೂ ಅವನಿಗೆ ಪಾರ್ವತಿಯಲ್ಲಿ ಅತ್ಯಂತ ರುಚಿ ಉಂಟಾಗುವಂತೆ ನೀನು ಪ್ರಯತ್ನಿಸಬೇಕು. ಈ ಕಾರ್ಯವನ್ನು ಮಾಡಿ ನೀನು ಕೃತಾರ್ಥನಾಗುವೆ, ಹಾಗೂ ನಮ್ಮ ದುಃಖವೆಲ್ಲ ನಾಶವಾಗಿ ಹೋದೀತು. ಇಷ್ಟೇ ಅಲ್ಲ, ಜಗತ್ತಿನಲ್ಲಿ ನಿನ್ನ ಸ್ಥಾಯಿಯಾದ ಪ್ರತಾಪ ಪ್ರಸಿದ್ಧವಾಗುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಇಂದ್ರನು ಹೀಗೆ ಹೇಳಿದಾಗ ಕಾಮದೇವನ ಮುಖವು ಪ್ರಸನ್ನತೆಯಿಂದ ಅರಳಿತು. ಅವನು ದೇವೇಂದ್ರನಲ್ಲಿ ಪ್ರೇಮದಿಂದ ಹೇಳಿದನು, ನಾನು ಈ ಕಾರ್ಯವನ್ನು ಮಾಡುವೆನು, ಇದರಲ್ಲಿ ಸಂಶಯವೇ ಇಲ್ಲ. ಹೀಗೆ ಹೇಳಿ ಶಿವನ ಮಾಯೆಯಿಂದ ಮೋಹಿತನಾದ ಕಾಮನು ಈ ಕಾರ್ಯಕ್ಕಾಗಿ ಸಮ್ಮತಿಸಿ ಆ ಹೊಣೆಯನ್ನು ಹೊತ್ತುಕೊಂಡನು. ಅವನು ತನ್ನ ಪತ್ನಿ ರತಿಯನ್ನು ಮತ್ತು ವಸಂತನನ್ನು ಕರೆದುಕೊಂಡು ಸಂತೋಷದಿಂದ ಸಾಕ್ಷಾತ್ ಯೋಗೀಶ್ವರ ಶಿವನು ತಪಸ್ಸು ಮಾಡುವಲ್ಲಿಗೆ ಹೋದನು. ರುದ್ರನ ನೇತ್ರಾಗ್ನಿಯಿಂದ ಕಾಮನು ಭಸ್ಮವಾಗುವುದು. ಶಿವನು ರತಿಗೆ ವರ ಕೊಡುವುದು. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಮನ್ಮಥನು ತನ್ನ ಜೊತೆಗೆ ವಸಂತನೇ ಮೊದಲಾದವರನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿ ಅವನು ಭಗವಾನ್ ಶಿವನ ಮೇಲೆ ಬಾಣಗಳನ್ನು ಪ್ರಯೋಗಿಸಿದನು. ಆಗ ಶಂಕರನ ಮನಸ್ಸಿನಲ್ಲಿ ಪಾರ್ವತಿಯ ಕುರಿತು ಆಕರ್ಷಣೆ ಉಂಟಾಗತೊಡಗಿತು, ಹಾಗೂ ಅವನ ಧೈರ್ಯವು ಸಡಿಲವಾಯಿತು. ತನ್ನ ಧೈರ್ಯವು ಹ್ರಾಸವಾಗುವುದನ್ನು ನೋಡಿ ಮಹಾಯೋಗಿ ಮಹೇಶ್ವರನು ಮನಸ್ಸಿನಲ್ಲಿ ಹೀಗೆ ಯೋಚಿಸಿದನು. ಶಿವನು ಹೇಳುತ್ತಾನೆ, ನಾನಾದರೂ ಉತ್ತಮ ತಪಸ್ಸು ಮಾಡುತ್ತಿದ್ದೆ, ಅದರಲ್ಲಿ ವಿಘ್ನವು ಹೇಗೆ ಉಂಟಾಯಿತು? ಯಾವ ಕುಕರ್ಮಿಯು ನನ್ನ ಚಿತ್ತದಲ್ಲಿ ವಿಕಾರವನ್ನುಂಟು ಮಾಡಿದನು? ಹೀಗೆ ವಿಚಾರ ಮಾಡುತ್ತಾ ಸತ್ಪುರುಷರ ಆಶ್ರಯದಾತನಾದ ಮಹಾಯೋಗಿ ಪರಮೇಶ್ವರ ಶಿವನು ಶಂಕೆಯಿಂದ ಸುತ್ತಲೂ ನೋಡತೊಡಗಿದನು. ಅದೇ ಸಮಯದಲ್ಲಿ ಎಡಭಾಗದಲ್ಲಿ ಬಾಣವನ್ನು ಸೆಳೆಯುತ್ತಾ ನಿಂತಿರುವ ಕಾಮನ ಮೇಲೆ ದೃಷ್ಟಿ ಬಿತ್ತು. ಮೂಢ ಚಿತ್ತನಾದ ಆ ಮದನನು ತನ್ನ ಶಕ್ತಿಯ ಗರ್ವದಿಂದ ಪುನಃ ಬಾಣವನ್ನು ಬಿಡಲು ಬಯಸುತ್ತಿದ್ದನು. ನಾರದನೇ, ಈ ಸ್ಥಿತಿಯಲ್ಲಿ ಕಾಮನು ಕಣ್ಣಿಗೆ ಬೀಳುತ್ತಲೇ ಪರಮಾತ್ಮ ಗಿರೀಶನಿಗೆ ರೋಷ ಉಕ್ಕಿ ಬಂತು. ಮುನಿಯೇ, ಅತ್ತ ಆಕಾಶದಲ್ಲಿ ಧನುರ್ಬಾಣಗಳನ್ನು ಧರಿಸಿ ನಿಂತಿರುವ ಕಾಮದೇವನು ನಿವಾರಿಸಲು ಬಹಳ ಕಷ್ಟವಾದ ಅಮೋಘ ಅಸ್ತ್ರವನ್ನು ಭಗವಾನ್ ಶಂಕರನ ಮೇಲೆ ಪ್ರಯೋಗಿಸಿದನು. ಆದರೆ ಪರಮಾತ್ಮ ಶಿವನ ಮೇಲೆ ಆ ಅಮೋಘ ಅಸ್ತ್ರವು ಮೋಘ ಅಂದರೆ ವ್ಯರ್ಥವಾಯಿತು. ಕುಪಿತನಾದ ಶಿವನ ಬಳಿಗೆ ಹೋಗುತ್ತಲೇ ಅದು ಶಾಂತವಾಯಿತು. ಭಗವಾನ್ ಶಿವನ ಮೇಲೆ ತನ್ನ ಅಸ್ತ್ರವು ವ್ಯರ್ಥವಾದಾಗ ಮನ್ಮಥನಿಗೆ ಭಾರೀ ಭಯವುಂಟಾಯಿತು. ಭಗವಾನ್ ಮೃತ್ಯುಂಜಯನನ್ನು ಎದುರಿಗೆ ನೋಡಿ ಅವನು ನಡುಗಿ ಹೋದನು, ಹಾಗೂ ಇಂದ್ರಾದಿ ದೇವತೆಗಳನ್ನು ಸ್ಮರಿಸತೊಡಗಿದನು. ಮುನಿಶ್ರೇಷ್ಠನೇ, ತನ್ನ ಪ್ರಯತ್ನವು ನಿಷ್ಫಲವಾದಾಗ ಕಾಮನು ಭಯದಿಂದ ವ್ಯಾಕುಲನಾದನು. ಮುನೀಶ್ವರನೇ, ಕಾಮದೇವನು ಸ್ಮರಿಸಿದಾಗ ಇಂದ್ರಾದಿ ದೇವತೆಗಳೆಲ್ಲರೂ ಅಲ್ಲಿಗೆ ಬಂದು ಶಂಭುವಿಗೆ ವಂದಿಸುತ್ತಾ ಅವನನ್ನು ಸ್ತುತಿಸತೊಡಗಿದರು. ದೇವತೆಗಳು ಸ್ತುತಿಸುತ್ತಿರುವಾಗಲೇ ಕುಪಿತನಾದ ಭಗವಾನ್ ಹರನ ಹಣೆಯ ಮೇಲಿನ ಮೂರನೆಯ ಕಣ್ಣಿನಿಂದ ಭಾರೀ ಅಗ್ನಿಜ್ವಾಲೆಯು ಹೊರಟಿತು. ಆ ಜ್ವಾಲೆಗಳು ಊರ್ಧ್ವಮುಖವಾಗಿದ್ದವು. ಅದರ ಪ್ರಭೆ ಪ್ರಳಯಾಗ್ನಿಯಂತೆ ಕಂಡು ಬರುತ್ತಿತ್ತು. ಆ ಬೆಂಕಿಯು ಕೂಡಲೇ ಆಕಾಶಕ್ಕೆ ನೆಗೆದು ಭೂಮಿಯ ಮೇಲೆ ಬಿತ್ತು. ಮತ್ತೆ ಅದು ಸುತ್ತಲೂ ತಿರುಗುತ್ತಾ ನೆಲಕ್ಕೆ ಉರುಳಿತು. ಸಾಧುವೆ, ಭಗವಂತನೇ ಕ್ಷಮಿಸು ಕ್ಷಮಿಸು ಎಂದು ಹೇಳುತ್ತಿರುವಂತೆ ಆ ಅಗ್ನಿಯು ಕಾಮದೇವನನ್ನು ಸುಟ್ಟು ಬೂದಿಯಾಗಿಸಿತು. ಆ ವೀರ ಕಾಮದೇವನು ಸತ್ತು ಹೋದಾಗ ದೇವತೆಗಳಿಗೆ ಭಾರಿ ದುಃಖವಾಯಿತು. ಅವರು ವ್ಯಾಕುಲರಾಗಿ, ಅಯ್ಯೋ ಇದೇನಾಯಿತು ಹೀಗೆ ಹೇಳುತ್ತಾ ಜೋರಾಗಿ ಕೂಗಿಕೊಳ್ಳುತ್ತಾ ಅಳತೊಡಗಿದರು. ಆ ಸಮಯದಲ್ಲಿ ವಿಕೃತ ಚಿತ್ತಳಾದ ಪಾರ್ವತಿಯ ಶರೀರವೆಲ್ಲ ಬಿಳುಚಿಕೊಂಡಿತು. ತುಂಡರಿಸಿದರೆ ರಕ್ತವೇ ಇರಲಿಲ್ಲ. ಆಕೆಯು ಸಖಿಯರೊಂದಿಗೆ ತನ್ನ ಅರಮನೆಗೆ ಹೊರಟು ಹೋದಳು. ಕಾಮದೇವನು ಸುಟ್ಟು ಹೋದಾಗ ರತಿಯು ಒಂದು ಕ್ಷಣ ಮೂರ್ಛಿತಳಾಗಿ ಬಿದ್ದು ಬಿಟ್ಟಳು. ಪತಿಯ ಮೃತ್ಯುವಿನ ದುಃಖದಿಂದ ಸತ್ತಂತೆಯೇ ಬಿದ್ದಿದ್ದಳು. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಂಡಾಗ ಅತ್ಯಂತ ವ್ಯಾಕುಲಳಾದ ರತಿಯು ನಾನಾ ವಿಧದಿಂದ ವಿಲಪಿಸತೊಡಗಿದಳು. ರತಿಯು ಹೇಳುತ್ತಾಳೆ, ಅಯ್ಯೋ ನಾನೇನು ಮಾಡಲಿ, ಎಲ್ಲಿಗೆ ಹೋಗಲಿ? ದೇವತೆಗಳು ಇದೇನು ಮಾಡಿಬಿಟ್ಟರು? ನನ್ನ ಉದ್ದಂಡ ಸ್ವಾಮಿಯನ್ನು ಕರೆಸಿ ನಾಶ ಮಾಡಿಸಿದರು. ಅಯ್ಯೋ ಸ್ವಾಮಿಯೇ, ಸ್ಮರಣೆ, ಪ್ರಾಣಪ್ರಿಯನೇ, ಅಯ್ಯೋ ನನಗೆ ಸುಖವನ್ನು ಕೊಡುವಂತಹ ಪ್ರಿಯತಮನೇ, ಓ ಪ್ರಾಣನಾಥನೇ, ಇಲ್ಲಿ ಇದೇನು ನಡೆದು ಹೋಯಿತು? ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಈ ಪ್ರಕಾರ ಅಳುತ್ತಾ ಚಡಪಡಿಸುತ್ತಾ ಅನೇಕ ವಿಧವಾಗಿ ಪ್ರಲಾಪಿಸುತ್ತಿರುವ ರತಿಯು ಎದೆಯನ್ನು ಬಡಿದುಕೊಂಡು ತನ್ನ ಕೂದಲುಗಳನ್ನೇ ಕಿತ್ತುಕೊಳ್ಳತೊಡಗಿದಳು.
ಆಗ ಆಕೆಯ ಪ್ರಲಾಪವನ್ನು ಕೇಳಿದ ಸಮಸ್ತ ವನವಾಸಿ ಜೀವರು ಹಾಗೂ ವೃಕ್ಷಾದಿ ಸ್ಥಾವರವೂ ಬಹಳ ದುಃಖಿತವಾದವು. ಆಗಲೇ ಇಂದ್ರಾದಿ ದೇವತೆಗಳು ಮಹಾದೇವನನ್ನು ಸ್ಮರಿಸುತ್ತಾ ರತಿಗೆ ಆಶ್ವಾಸನೆಯನ್ನು ಕೊಡುತ್ತಾ ಇಂತೆಂದರು. ದೇವತೆಗಳು ಹೇಳುತ್ತಾರೆ, ನೀನು ಕಾಮನ ಶರೀರದ ಸ್ವಲ್ಪ ಭಸ್ಮವನ್ನು ತೆಗೆದುಕೊಂಡು ಪ್ರಯತ್ನದಿಂದ ಇರಿಸಿಕೊಂಡು ಭಯರಹಿತಳಾಗು. ನಮ್ಮೆಲ್ಲರ ಒಡೆಯನಾದ ಮಹಾದೇವನು ಕಾಮನನ್ನು ಪುನಃ ಜೀವಂತಗೊಳಿಸುವನು. ನೀನು ಮತ್ತೆ ತನ್ನ ಪ್ರಿಯತಮನನ್ನು ಪಡೆದುಕೊಳ್ಳುವೆ. ಯಾರೂ ಯಾರಿಗೂ ಸುಖವಾಗಲಿ ದುಃಖವಾಗಲಿ ಕೊಡುವುದಿಲ್ಲ. ಎಲ್ಲವೂ ತಮ್ಮ ತಮ್ಮ ಕರ್ಮದ ಫಲವನ್ನೇ ಅನುಭವಿಸುತ್ತಾರೆ. ನೀನು ದೇವತೆಗಳು ದೋಷಿಗಳೆಂದು ತಿಳಿದು ವ್ಯರ್ಥವಾಗಿ ಶೋಕವನ್ನು ಮಾಡುತ್ತಿರುವೆ. ಹೀಗೆ ರತಿಗೆ ಆಶ್ವಾಸನೆಯನ್ನಿತ್ತು ದೇವತೆಗಳೆಲ್ಲರೂ ಭಗವಾನ್ ಶಿವನ ಬಳಿಗೆ ಬಂದು ಅವನನ್ನು ಭಕ್ತಿಭಾವದಿಂದ ಪ್ರಸನ್ನಗೊಳಿಸಿ ಇಂತೆಂದರು. ದೇವತೆಗಳು ಹೇಳುತ್ತಾರೆ, ಶರಣಾಗತ ವತ್ಸಲ ಭಗವಾನ್ ಮಹೇಶ್ವರನೇ, ನೀನು ಕೃಪೆಯನ್ನು ತೋರಿ ನಮ್ಮ ಈ ಶುಭ ವಚನವನ್ನು ಕೇಳು. ಶಂಕರನೇ, ನೀನು ಕಾಮದೇವನ ಕೃತ್ಯದ ಕುರಿತು ಚೆನ್ನಾಗಿ ಪ್ರಸನ್ನತೆಯಿಂದ ವಿಚಾರ ಮಾಡು. ಮಹೇಶ್ವರನೇ, ಕಾಮನು ಮಾಡಿದ ಈ ಕಾರ್ಯದಲ್ಲಿ ಅವನಿಗೆ ಯಾವ ಸ್ವಾರ್ಥವೂ ಇರಲಿಲ್ಲ. ದುಷ್ಟನಾದ ತಾರಕಾಸುರನಿಂದ ಪೀಡಿತರಾದ ದೇವತೆಗಳಾದ ನಾವೆಲ್ಲರೂ ಸೇರಿ ಅವನಿಂದ ಈ ಕಾರ್ಯವನ್ನು ಮಾಡಿಸಿದೆವು. ಸ್ವಾಮಿಯೇ ಶಂಕರನೇ, ಇವರಲ್ಲಿ ನೀನು ಅನ್ಯಥಾ ಎಣಿಸಬೇಡ. ಎಲ್ಲವನ್ನೂ ಕೊಡುವ ದೇವನೇ ಗಿರೀಶನೇ, ಸತಿ ಸಾಧ್ವಿ ರತಿಯು ಒಬ್ಬಳೇ ಅತಿ ದುಃಖಿತಳಾಗಿ ವಿಲಪಿಸುತ್ತಿರುವಳು. ನೀನು ಆಕೆಯನ್ನು ಸಾಂತ್ವನ ಮಾಡು. ಶಂಕರನೇ, ಈ ಕ್ರೋಧದಿಂದ ನೀನು ಕಾಮದೇವನನ್ನು ಕೊಂದು ಹಾಕಿದ್ದರೆ ನೀನು ದೇವತೆಗಳ ಸಹಿತ ಸಮಸ್ತ ಪ್ರಾಣಿಗಳನ್ನು ಈಗಲೇ ಸಂಹಾರ ಮಾಡಿ ಬಿಡುವಂತೆ ನಾವು ತಿಳಿದುಕೊಳ್ಳುವೆವು. ರತಿಯ ದುಃಖವನ್ನು ನೋಡಿ ದೇವತೆಗಳು ನಷ್ಟಪ್ರಾಯರಾಗಿದ್ದಾರೆ. ಅದಕ್ಕಾಗಿ ನೀನು ರತಿಯ ಶೋಕವನ್ನು ದೂರಗೊಳಿಸು. ಬ್ರಹ್ಮದೇವರು ಹೇಳುತ್ತಾರೆ, ನಾರದರೆ, ಸಮಸ್ತ ದೇವತೆಗಳ ಮಾತನ್ನು ಕೇಳಿ ಭಗವಾನ್ ಶಿವನು ಪ್ರಸನ್ನನಾಗಿ ಅವರಲ್ಲಿ ಇಂತೆಂದನು. ಶಿವನು ಹೇಳಿದನು, ದೇವತೆಗಳಿರ ಮತ್ತು ಋಷಿಗಳಿರ, ನೀವೆಲ್ಲರೂ ಆದರದಿಂದ ನನ್ನ ಮಾತನ್ನು ಕೇಳಿರಿ. ನನ್ನ ಕ್ರೋಧದಿಂದ ಉಂಟಾದುದು ವ್ಯರ್ಥವಾಗಲಾರದು. ಹೀಗಿದ್ದರೂ ರತಿಯ ಶಕ್ತಿಶಾಲಿ ಪತಿಯು ರುಕ್ಮಿಣಿ ಪತಿ ಶ್ರೀಕೃಷ್ಣನು ಧರಿತ್ರಿಯಲ್ಲಿ ಅವತರಿಸುವವರೆಗೆ ಅನಂಗ ಅಂದರೆ ಶರೀರರಹಿತನಾಗಿಯೇ ಇರುವನು. ಶ್ರೀಕೃಷ್ಣನು ದ್ವಾರಕೆಯಲ್ಲಿ ಇರುವಾಗ ಶ್ರೀಕೃಷ್ಣನಿಂದ ರುಕ್ಮಿಣಿಯ ಗರ್ಭದಲ್ಲಿ ಕಾಮನು ಹುಟ್ಟುವನು. ಆಗ ಅವನ ಹೆಸರು ಪ್ರದ್ಯುಮ್ನನೆಂದಿರುತ್ತದೆ. ಆ ಪುತ್ರನು ಹುಟ್ಟಿದಾಕ್ಷಣ ಶಂಬರಾಸುರ ಅವನನ್ನು ಕದ್ದೊಯ್ಯುವನು. ದಾನವ ಶಿರೋಮಣಿ ಶಂಬರಾಸುರನು ಆ ಮಗುವನ್ನು ಸಮುದ್ರಕ್ಕೆ ಎಸೆದು ಬಿಡುವನು. ಅದು ಸತ್ತು ಹೋಯಿತೆಂದು ತಿಳಿದು ತನ್ನ ನಗರಕ್ಕೆ ಹೋಗುವನು. ರತಿಯೇ, ಅಲ್ಲಿಯವರೆಗೆ ನೀನು ಶಂಬರಾಸುರನ ನಗರದಲ್ಲಿ ಸುಖವಾಗಿ ವಾಸಿಸುತ್ತಿರು. ಅಲ್ಲಿ ನಿನಗೆ ನಿನ್ನ ಪತಿಯಾದ ಪ್ರದ್ಯುಮ್ನನು ದೊರೆಯುವನು. ಅಲ್ಲಿ ನಿನ್ನನ್ನು ಸೇರಿ ಕಾಮನು ಯುದ್ಧದಲ್ಲಿ ಶಂಬರಾಸುರನನ್ನು ವಧಿಸುವನು ಹಾಗೂ ಸುಖವಾಗಿ ಇರುವನು. ದೇವತೆಗಳಿರ, ಪ್ರದ್ಯುಮ್ನನೆಂಬ ಹೆಸರನ್ನು ಪಡೆದ ಕಾಮನು ಕಾಮಿನಿ ರತಿಯೊಂದಿಗೆ ಶಂಬರಾಸುರನ ಧನವನ್ನು ಕೊಂಡು ಮತ್ತೆ ದ್ವಾರಕೆಗೆ ಬರುವನು. ಈ ಮಾತುಗಳು ಸರ್ವಥಾ ಸತ್ಯವಾಗುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಭಗವಾನ್ ಶಿವನ ಮಾತನ್ನು ಕೇಳಿ ದೇವತೆಗಳ ಚಿತ್ತದಲ್ಲಿ ಸ್ವಲ್ಪ ಉಲ್ಲಾಸವಾಯಿತು ಮತ್ತು ಅವರು ನಮಸ್ಕರಿಸಿ ಎರಡೂ ಕೈಗಳನ್ನು ಜೋಡಿಸಿ ವಿನೀತರಾಗಿ ನುಡಿದರು. ದೇವತೆಗಳು ಹೇಳುತ್ತಾರೆ, ದೇವದೇವ ಮಹಾದೇವ, ಕರುಣಾಸಾಗರ ಪ್ರಭೋ, ನೀನು ಕಾಮದೇವನಿಗೆ ಬೇಗನೆ ಜೀವನ ದಾನವನ್ನು ಕೊಡು ಹಾಗೂ ರತಿಯ ಪ್ರಾಣಗಳನ್ನು ರಕ್ಷಿಸು. ದೇವತೆಗಳ ಮಾತನ್ನು ಕೇಳಿ ಎಲ್ಲರ ಸ್ವಾಮಿಯಾದ ಕರುಣಾಸಾಗರ ಪರಮೇಶ್ವರ ಶಿವನು ಪುನಃ ಪ್ರಸನ್ನನಾಗಿ, ದೇವತೆಗಳಿರ, ನಾನು ಬಹಳ ಪ್ರಸನ್ನನಾಗಿರುವೆನು. ನಾನು ಕಾಮನನ್ನು ಎಲ್ಲರ ಹೃದಯದಲ್ಲಿ ಜೀವಂತನಾಗಿಸುವೆನು. ಅವನು ಸದಾ ನನ್ನ ಗಣವಾಗಿ ಸಂಚರಿಸುವನು. ಈಗ ನಿಮ್ಮ ಸ್ಥಾನಗಳಿಗೆ ಹೋಗಿರಿ. ನಾನು ನಿಮ್ಮ ಎಲ್ಲ ದುಃಖವನ್ನು ಪೂರ್ಣವಾಗಿ ನಾಶ ಮಾಡುವೆನು. ಹೀಗೆ ಹೇಳಿ ರುದ್ರದೇವನು ಆಗ ಸ್ತುತಿಸುತ್ತಿರುವ ದೇವತೆಗಳು ನೋಡುತ್ತಿರುವಂತೆಯೇ ಅಂತರ್ಧಾನನಾದನು. ದೇವತೆಗಳ ವಿಸ್ಮಯ ದೂರವಾಯಿತು ಹಾಗೂ ಅವರೆಲ್ಲರೂ ಸಂತೋಷಗೊಂಡರು. ಮುನಿಯೇ, ಅನಂತರ ರುದ್ರನ ಮಾತಿನಲ್ಲಿ ಭರವಸೆಯನ್ನಿಟ್ಟು ಸ್ಥಿರವಾಗಿರುವ ದೇವತೆಗಳು ರತಿಗೆ ಶಿವನ ಮಾತನ್ನು ತಿಳಿಸಿ ಆಶ್ವಾಸನೆಯನ್ನು ನೀಡಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ಮುನೀಶ್ವರನೇ, ಕಾಮಪತ್ನಿ ರತಿಯು ಶಿವನು ಹೇಳಿದ ಶಂಬರಾಸುರ ನಗರಕ್ಕೆ ಹೋದಳು ಮತ್ತು ರುದ್ರದೇವನು ಹೇಳಿದ ಸಮಯವನ್ನು ಪ್ರತೀಕ್ಷಿಸುತ್ತಿದ್ದಳು.